ಗಿಂಬಲ್ ಯಾವ ತಪ್ಪುಗೋಸ್ಕರ ನಾನು ಮೊನ್ನೆ ಇಲ್ಲೇ ಹೇಳಿದೆ ಅಂತಕೊಳ್ಳಿ. RSS ಕಾರ್ಯಕರ್ತರು ದುಡ್ಡಿಗೆ ಅಪೇಕ್ಷೆ ಮಾಡೋರಲ್ಲ, ಅವರು ದೇಶದ ಒಳಿತಿಗೋಸ್ಕರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಸಭೆಯಲ್ಲಿ ಹೇಳಿದೆ ನಾನು. ಇದು ಮೊನ್ನೆ ಯಾಕೆಂದ್ರೆ ನಾನು ಅನುಭವ ಇದೆ ನನಗೆ. ಈ ದೇಶಕ್ಕೆ ಎಮರ್ಜೆನ್ಸಿ ಬಂದಾಗ ಎಷ್ಟು ಜನ ಇದ್ರು, ಇದರೊಳಗೆ ಏನು ಎಂದು ಪ್ರತಿಯೊಂದು ನನಗೆ ಅನುಭವ ಇದೆ. ಆದ್ದರಿಂದ ನಾನು RSS ಕಾರ್ಯಕರ್ತರ ಬಗ್ಗೆ ನಾನು ಮೊದಲು ಕಾಂಗ್ರೆಸ್ಸಲ್ಲಿದ್ದಾಗಲೇ ಮಾತು, ಕಾಂಗ್ರೆಸ್ ಬಿಟ್ಟು ಭಾಳ ದಿನ ಆಯಿತು, ಅದು ಬೇರೆ ವಿಷಯ. ದಯಮಾಡಿ ಈಗ ನಾನೇನು ಮಾತಾಡೋದಿಲ್ಲ, ಯಾವ ರೀತಿ ಕ್ರಮ ತಗೊಳ್ತಾರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರ ಬಗ್ಗೆ ಅನ್ನೋದು ಪ್ರಶ್ನೆ ಅಷ್ಟೆ. ಯಾವ ಅಧಿಕಾರಿಗಳ ಬಗ್ಗೆನೂ ಈ ನಿಮಿಷದಲ್ಲೇನು ರಿಯಾಕ್ಟ್ ಮಾಡಲ್ಲ. ನನಗೆ ಗೊತ್ತಾಗಿದೆ ವಿಷಯ, ತಿಳ್ಕೊಂಡಿದ್ದೇನೆ. ನೋಡೋಣ, ನೀವೇನು ತಪ್ಪು ಮಾಡಿದ್ರಿ ಅದು ಗೊತ್ತಾಗಿದೆ. ನೀವು ನಿನ್ನೆ ದಿನ ನಂದು ಒಂದು ಓಟು, ಎಕ್ಸ್ ಈಸ್ ಆಲ್ಸೋ ಅವ್ರಿಗೂ ಒಂದು ಓಟು ಜನರೆಲ್ಲ ಮಾತಾಡಿದ್ರಿ. ಒಬ್ಬ ಅವ್ರು ದೊಡ್ಡವರಿದ್ದಾರೆ, ಅವ್ರದ್ದು ಮಾತಬೇಡ. ನಿಮ್ಮ ತಂದೆಯವ್ರ ಬಗ್ಗೆನೂ ಸಾಕಷ್ಟು ತಿಳ್ಕೊಂಡು ಸಮಾಜನ ಒಂಚೂರು ಉಳಿಸ್ಕೊಡಿ. ಭಾಳ ಬೆಳವಣಿಗೆ ಎಷ್ಟು ಚೆನ್ನಾಗಿದೆ, ಎಲ್ಲರೂ ಇದು 15 ದಿವಸದ ಮುಂಚೆನೇ ಎಲ್ಲರೂ ಇದು ಕಂಪ್ಲೇಂಟ್. ನಾನು ಈ ವಿಷಯದಲ್ಲಿ ಲಘುವಾಗಿ ತಿಳಿದುಕೊಳ್ಳೋದಿಲ್ಲ. ಸದ್ಯ ಪ್ರಾಣಾಪಾಯ ನೋವು ತಡ್ಕೋಬೇಕು. ಅಂಗಡಿಲೇ ಜೀವನ ಮಾಡೋಣ ಸರ್. ಇಂಟರ್ನೆಟ್ ಅಂಗಡಿ ಇಟ್ಕೊಂಡು ಬೇರೆ ಯಾವ ಸೋರ್ಸು ಇಲ್ಲ.
ನೀವೆಲ್ಲ ವಾಸ್ತವಾಂಶನ ದಯಮಾಡಿ ವರದಿ ಮಾಡಿ. ನಿಮ್ಮಲ್ಲಿ ವಿನಂತಿ ಮಾಡಿ. ನಾ ಇಲ್ಲೇ ಇರ್ತೇನೆ, ಒಂದಿನ ವಾಚ್ ಮಾಡ್ತೇನೆ ಹೇಗೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳ್ತಾರೆ ನೋಡೋಣ. ಆಮೇಲೆ ಏನು ಮಾಡಬೇಕು. NDA ಕೆಲಸ ಮಾಡ್ತಾ ಇದ್ವಿ. ಈಗ ರಿಯಾಕ್ಟ್ ಮಾಡೋದು ಬೇಡ. ನಾಳೆ ಮಾಡ್ತೀವಿ. ನಾನು ಬೆಂಗಳೂರಿಗೆ ಹೋಗಲ್ಲ. ನಾಳೆ ದಂಡನಹಳ್ಳಿ ಹೋಬಳಿಯಲ್ಲೆಲ್ಲ ಪ್ರವಾಸ ಇದೆ. ನಾಡಿದ್ದು ಪ್ರೈಮ್ ಮಿನಿಸ್ಟರ್ ಜೊತೆ ಪ್ಲ್ಯಾಟ್ಫಾರ್ಮ್ ಶೇರ್ ಮಾಡೋದು, ವಾಪಸ್ ಇಲ್ಲಿಗೆ ಬರ್ತೀನಿ. NDA ಅಭ್ಯರ್ಥಿಗೆ ಕೆಲಸ ಮಾಡ್ತಾ NDA ಅಭ್ಯರ್ಥಿ ಕೆಲಸ ಮಾಡ್ತಾ ಇದ್ವಿ. ನನಗೆ ವಿಷಯ ಗೊತ್ತಿದೆ. ಅಭ್ಯರ್ಥಿ ಮಾಡೋದಲ್ಲ, RSSನ ಕಮಿಟ್ಮೆಂಟ್ ಏನಿದೆ ಈ ದೇಶಕ್ಕೆ ಅನ್ನೋದು ಪ್ರಜ್ವಲ್ ಪ್ರಶ್ನೆ ಅಲ್ಲ. ಇಲ್ಲಿ RSS has got the commitment. ಈ ದೇಶಕ್ಕೆ ಒಂದು ಸಮರ್ಥವಾದ ನಾಯಕತ್ವಕ್ಕೆ ಈಗ ನಾನಂತ ನನಗೇನಿದೆ, ನಾನೇ ಏನಾಗ್ತದೆ ಈ ವಯಸ್ಸಿನಲ್ಲಿ. ತುಮಕೂರಲ್ಲಿ 2 ದಿನ ಕಾರ್ಯಕ್ರಮ ಕೊಟ್ಟಿದ್ದೆ. ಚಿಕ್ಕಮಗಳೂರು ಪಾಪ ಬಹಳ ಸಭ್ಯ, ಬರಲೇಬೇಕು. ಮೈಸೂರು ನಾಳೆ PM ಮಾತಾಡೋದು ಬೇರೆ, ಸಪರೇಟ್ ಕಾರ್ಯಕ್ರಮ. ಮಂಡ್ಯ, ಕೋಲಾರ ಈ ವಯಸ್ಸು. ಇದು ಫಸ್ಟ್ ಸ್ಟೇಜ್ 26. 7th ಸ್ಟೇಜ್ಗೆ ಆ ಕಡೆ ತುಂಬ ನೀರಾವರಿ ಮಾಡಿದ್ದಾರೆ. ಇರಲಿ, ನಿಮ್ಮ ಮನಸ್ಸಿನ ಆ ನೋವು ಅರ್ಥ ಮಾಡ್ತೀನಿ. ತಂದೆಯವ್ರ ಬಗ್ಗೆ ನಾನು ಅಷ್ಟು ಸುಲಭವಾಗಿ ಈ ಸಮಸ್ಯೆ ನಾನು ನೆಗ್ಲೆಕ್ಟ್ ಮಾಡಿ. ಬ್ರಿಗೇಡ್ ಇವ್ರು ತಮ್ಮವರು ಬಂದು ಆ ಕಡೆ ಒಬ್ರಿಗೆ ಇನ್ನೊಬ್ರು ಯಾರು ಅವ್ರಿಗೆ ಮೈನರ್ ಇಂಜುರಿ ಸರ್. ಮೈನರ್ ಅವ್ರು ಇಲ್ಲೇ ಇದ್ದಾರ. ಇನ್ನೊಬ್ರು ಇದಾರ ಏನು ಮಾತಾಡ್ತಿದ್ದಾರೆ. 5 ಜನ ಮೇಲೆ ಮಾಡಿದ್ದಾರೆ. 5 ಜನ ಮೇಲೆ ಫೋಟೋ ಹಿಂದೆ ಒಂದು ಸ್ವಲ್ಪ ಲೈಫ್ ಥ್ರೆಟ್ ಇದೆ ಅಂತಾರೆ. ಕೈ ಫೋಟೋ ಕ್ಲಿಯರ್ ಆಗೋದು ಜೋರಾಗಿ ಹೇಳಿ. 5 ಜನ ಟಾರ್ಗೆಟ್ ಮಾಡವ್ರೆ ಅಂತ. 5 ಜನ ಟಾರ್ಗೆಟ್ ಮಾಡಿ ಪೂರ್ಣ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾರೆ. ಬಿಜೆಪಿ ಕಾರ್ಯಕರ್ತರ ಮೇಲೆ 5 ಜನ ಥ್ರೆಟ್ ಇದೆ ಅವರಿಗೆ. ಫೋನ್ ಕರೆಗೆ ಹಾಕುವಂತ ಕರೆಗಳು ಮಾಡ್ತಾರೆ. ಹಂಗಾಗಿ ಸ್ವಲ್ಪ ನಮಗೆ ನೀವು ಧೈರ್ಯ ಕೊಡಬೇಕು ಅಂತ ಹೇಳ್ತಿದ್ದಾರೆ. ರಕ್ಷಣಾ ಕೊಡಿಸ್ಲಿಕ್ಕೆ ಮನವಿ ಮಾಡಿದ್ದೆ. ಕಳೆದ ವಾರ ತಿಳಿಸಿದ್ವಿ ನಮ್ಮ ಪೊಲೀಸ್ ಇಲಾಖೆಗೆ, ವಿಚಾರ ಗೊತ್ತಿತ್ತು, ಹೇಳಿದ್ವಿ ಈ ಥರ ಆಗ್ತಿದೆ ನಮಗೆ ಅಂತ. ಸುರೇಶ್ ಅವರು ಹೇಳಿದ್ರು.
ಮಣಿ ಮಣಿ ಅವ್ರ ಮೇಲೆ ಹೋದ್ರೆ ಒಂದು 5-6 ಜನ ಒಂದು ಗ್ರೌಂಡ್ ವರ್ಕ್ ಮಾಡ್ತಾ ಇದ್ರು ಮೇಲೆ 20 ದಿವಸದಿಂದ ಅವ್ರ ಮೇಲೆ ಒಬ್ರು ಇದ್ದಾರೆ, ಇನ್ನೊಬ್ರು ಇದ್ದಾರೆ. ವರುಣ್ ಅಂತ ಇವ್ರ ಮೇಲೆ ನಾವು ಅವ್ರಿಗಿಂತ ಮುಂಚೆ ಬಂದು ಕೆಲಸ ಮಾಡಕ್ ಶುರು ಮಾಡುದು ಅಂತ JDS ಮೈತ್ರಿ ಸರ್ಕಾರಕ್ಕೆ ಇದ್ ಮಾಡುದು ಅಂತ ನಮ್ಮ ಮೇಲೆಲ್ಲ ಫುಲ್ ಇದ್ ಮಾಡ್ತಿದ್ದಾರೆ. ನಾನು ನಿಮ್ಮ ಜೊತೆಗೆ ಇರ್ತೀನಿ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ಇನ್ನೂ 16 ವರ್ಷ ನೀವು ಬಾಳಬೇಕು ಅಂತ ನಮ್ಮ ಆಸೆ. ನಿಮ್ಮ ಜೊತೆಗೆ ಇರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಇಟ್ಕೊಂಡೆ ನಾವೆಲ್ಲ ಒಮ್ಮುಖವಾಗಿ ಮಾಡ್ತಾ ಇದ್ದೀವಿ. ಚುನಾವಣೆ ಹೆಸರು ಏನು ಬೇಕಾದ್ರೂ ಆಗಲಿ, ನಿಮ್ಮ ಜೊತೆಗೆ ಅಲ್ಲಿ ನೋಡ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ನಮ್ಮ ಆಲೂರು ಕ್ಷೇತ್ರಕ್ಕೆ. ಇವರು ನಮಗೆ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ನಾಳೆ ಇಡೀ ದಂಡಿನಲ್ಲಿ ಪ್ರೋಗ್ರಾಮ್ ಹಾಕಿದ್ದಾರೆ. ನಾಳೆ ಸಾಯಂಕಾಲ ಇಲ್ಲೇ ಬರ್ತಾರೆ. ಏನೇನಾಗಿದೆ ಅನ್ನೋದನ್ನು ಮತ್ತೆ ನಿಮ್ಮ ಹತ್ರನೇ ಮಾತಾಡ್ತೀನಿ. ಪೊಲೀಸ್ ಏನು ಕ್ರಮ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ವಿಷಯ ತಿಳ್ಕೊಳ್ತೀನಿ. ದಯಮಾಡಿ 7 ಜನ ನಮ್ಮ ಹುಡುಗರೇ ಇದ್ದಾರೆ, ಅವ್ರ ಲೈಫ್ ಥ್ರೆಟ್ ಇದೆಯಲ್ಲ, ಅವ್ರದ್ದು ಹೆಸರನ್ನು ಸ್ವಲ್ಪ ನನಗೆ ಬೇಕು. ಏಕೆಂದರೆ ಹಿಂದೆ ಏನಾಗಿದೆ ಅಂತ ಗೊತ್ತು ನನಗೆ. ಮುಂದೆ ಈ ಎಲೆಕ್ಷನ್ನಲ್ಲಿ ಏನಾಗಿದೆ ಅನ್ನೋದು ಗೊತ್ತಿದೆ ನನಗೆ. ರಾಹುಲ್ ಗಾಂಧಿ ಬಂದು ಇಲ್ಲಿ ದೇವೇಗೌಡದ ಬಿ ಟೀಮ್ ಆಫ್ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳಿದ ಪರಿಣಾಮ ಅವ್ರಿಗೆ ಅಲ್ಲಿಗೆ ಸಾಧ್ಯ ಆಗ್ತದೆ. ಪ್ರಕಾಶ್ ಸೋಲಿಗೆ ಕಾರಣ ಏನಾಯಿತು, ಮುಸ್ಲಿಂ ಬಾಂಧವರು ಒಪ್ಪಿಕೊಂಡು 23,000 ಓಟು ಜನ್ಮ ಅದು ರಾಹುಲ್ ಗಾಂಧಿ ಮಾಡಿದಂಥ ಒಂದು ದೊಡ್ಡ ಅಪರಾಧ. ಅದರಿಂದ ನನಗೇನು ಇದನ್ನು ಹೇಳೋದಕ್ಕೆ ಬಹಿರಂಗವಾಗಿ ಹೇಳಿದರು ರಾಹುಲ್ ಗಾಂಧಿ. ಈಗ ನಾನು ಬಿ ಟೀಮ್ ಬಿಜೆಪಿನ ಅವ್ರು ಹೇಳಿದ್ರು, ನಾನು ನಡ್ಕೊಂಡಿದ್ದೀನಿ ಮಾಧ್ಯಮದಲ್ಲಿ. ನನಗೇನು ಭಯ, ಸರ್ಟಿಫಿಕೇಟ್ ಕೊಡುವ ಅಕ್ಕರಪ್ಪಾಜಿ ವಿಜಯ ನನ್ನ ಹೃದಯದಲ್ಲಿ ಬರ್ತೀನಿ ಧೈರ್ಯವಾಗಿ. ಬೇಡ ಶಾಸಕರ ಮೇಲೆ ಸ್ವರಪಡಕ್ಕೆ ಬೇಡಿ, ನಿಮ್ಮ ತಂದೆಯನ್ನು ನೋಡಬೇಕು. ಸ್ವಲ್ಪ ದಿನ ಇನ್ನೂ ಗಟ್ಟಿ ಇರ್ತಾನೆ, ಬರೀ ಮಂಡಿ ಒಂದು ಸರ್
ಅವಕಾಶ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.